ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ಲೆಲ್ಲಿಗೋ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ದ ನಾವು ಕೊನೆಗೆ ಒಂದು ಜಾಗಕ್ಕೆ ಹೋದ್ವಿ. ಅದು ಯಾವ ಜಾಗ ಅಂತ ನಿಮ್ಗೆ ಗೊತ್ತಾಗುತ್ತೆ, ಕೊನೆವರೆಗೂ ವಿಡಿಯೋ ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಬನ್ನಿ, ಜಾಸ್ತಿ ಶೂಟ್ ಹೊಡೆಯೋದು ಬೇಡ, ಮೇನ್ ಮ್ಯಾಟ್ರಿಗೆ ಬಂದ್ಬೋಣ. ನನ್ನ ಫ್ರೆಂಡ್ ತಂದಿದ್ದ ಗೋಪುರನ ಅನ್ವೇಷಣೆ ಮಾಡಿಕೊಂಡು ಅದರಲ್ಲಿರೋ ಫೀಚರ್ಸ್ನೆಲ್ಲ ನೋಡಿಕೊಂಡು ಹಾಗೆ ನಮ್ಮ ಗಣೇಶ್ನು ನೋಡಿಕೊಂಡು ನಮ್ಮ ಅಚ್ಚುತ್ತು ಮತ್ತು ಗಗನ್ನ ಮಾತಾಡಿಸ್ಕೊಂಡು ನಾವು ತರಲೆ ಮಾತುಗಳನ್ನ ಮುಂದುವರ್ಸಿದ್ವಿ. ಆದರೆ ಅದು ಯಾಕೋ ಗೊತ್ತಿಲ್ಲ, ಬಸ್ ಹತ್ತಿದ ತಕ್ಷಣ ಗಗನ್ಗೆ ಹೊಟ್ಟೆ ನೋವು ಶುರು ಆಯಿತು. ಏನಪ್ಪ ಇದು ಸ್ಟಾರ್ಟಿಂಗ್ ಆಫ್ ದ ಟ್ರಿಪ್ಪಲ್ಲೇ ಹೊಟ್ಟೆ ನೋವು ಶುರು ಆಯ್ತಲ್ಲ ಅಂತ ನಮಗೂ ಬೇಜಾರಾಯಿತು. ಬೇಜಾರೆಲ್ಲ ಸೈಡ್ಗಿರಲಿ, ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ನೀವು ನನ್ನ ನೆನೆಸ್ಕೋತೀರಾ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಬನ್ನಿ, ಒಂದು ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನೇ ಸಕಲವಾಗಿ ಚೀಸ್ ದೀಪ ಬನ್ನಿ ಫ್ರೆಂಡ್ಸ್. ಇವತ್ತು ಚೆನ್ನಪಟ್ಟಣದಲ್ಲಿ ಒಂದು ಫಂಕ್ಷನ್ ಇತ್ತು, ದೇವರ ಕಾರ್ಯ ಫಂಕ್ಷನ್ ಇತ್ತು, ಮಟನ್ ಊಟ, ಎಮ್ಮಿ ಊಟ ಸರ್ ಕರೆದಿದ್ರು. ನಾನು ರೈಲ್ವೆ ಸ್ಟೇಷನ್ ಎಲ್ಲ ಬರೋಕೆ ಪೇ ಮಾಡೋಕ್ಕೆ ಕಾರ್ಯಕ್ರಮ ಇದ್ದು, ಚಿತ್ರ ಸಂದ್ರು. ಒನ್ಸ್ ಅಗೇನ್ ಚೆನ್ನಪಟ್ಟಣ ಸ್ಟಾರ್ಟ್ ಮಾಡ್ದ ಇವನು. ಹೇಳ ಶವಿ ತುಪ್ಪ ಬಾಯ್ ಯಾರಿಗೆ ಮಾಡ್ತಾ ಇದೆಯಾ ಬಾಯ್? ಬಸ್ಸು ಚಿತ್ತೂರ ಹತ್ರ ಒಂದು ಸ್ಟಾಪ್ ಕೊಡ್ತು. ಒಂದು ಮಸಾಲೆ ಸೋಡಾ ಕುಡ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇಳಿದ್ವಿ. ಏನೋ ಅಂತೀವಿ ಗಣೇಶ್ ನನ್ನ ಮಗನೇ ನನ್ನ ಮಾತಾಡಲು ಪೋಸ್ಟ್ ಕೊಡ್ತೀನಿ ತಗೋ. ಹೋಗೇ ಬರ್ತೀಯಲ್ಲ ಅವನೆಲ್ಲ ಹೋದ್ನು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಬೇಜಾರೆಲ್ಲ ಸೈಡ್ ಗಿಡಿ ಅಂದಿದೆ. ಯಾಕಂದರೆ ಗಗನ್ ಚಿತ್ತೂರಲ್ಲಿ 2 ಸೋಡಾ ಕುಡ್ದಾದ್ಮೇಲೆ ಅವ್ನು ಹೊಟ್ಟೆ ನೋವಂತೂ ಹಾರೋಯ್ತು. ಇದೇ ಬ್ರೇಕ್ ಆದಮೇಲೆ ನಾವೆಲ್ಲ ಡ್ರೈವರ್ ಕ್ಯಾಬಿನ್ ಹತ್ರ ಹೋದ್ವಿ. ಆ ಡ್ರೈವರ್ ಅಂಕಲ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ರು. ನಾವು ಇದೇ ಸಮಯ ಅಂತ ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ವಿ. ಆ ಅಂಕಲ್ ಅವ್ರ ಮನಸ್ಸಲ್ಲಿರೋ ಮಾತೆಲ್ಲ ಆಡಿದ್ರು. ಅವ್ರಿಗೆ 2 ಹೆಂಡ್ತಿರಂತೆ. ಈ ಕಾಲದಲ್ಲೂ ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೋ ದೇವರಿಗೆ ಗೊತ್ತು. ಅವ್ರಿಗೆ ಡಬಲ್ ಸಂಬಳ ಕೂಡ ಬರುತ್ತಂತೆ, ಡ್ರೈವರ್ ಕಮ್ ಕಂಡಕ್ಟರ್ ಅಂತ ಅವರು. ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ನಾವು ತಲುಪಬೇಕಾಗಿರೋ ಜಾಗಕ್ಕೆ ಇನ್ನೇನು ತಲುಪ್ತಾ ಇದ್ವಿ. ಹಾಗೆ ನಮ್ಮ ಡ್ರೈವರ್ ಅಂಕಲ್ಗೆ ಫೈನಲ್ ಗುಡ್ ಬೈ ಹೇಳ್ತಾ ಸರ್ಪ್ರೈಸ್ ಕಡೆಗೆ ಬರೋದಾದರೆ, ಆ ಸರ್ಪ್ರೈಸ್ ಏನಂದರೆ ಅದನ್ನು ನಾನು ನಿಮಗೆ ನನ್ನ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ನನಗೆ ಗೊತ್ತು ನನ್ನ ಬೇಜಾನ್ ಜನ ಬೈಕೊಂತಿರ್ತೀರ ಅಂತ, ಆದರೂ ಈ ಥರ ಮಾಡಲೇಬೇಕಾಗುತ್ತೆ. ಏಕೆಂದರೆ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ಆದರೆ ಒಂದು ಮಾತ್ರ ಹೇಳ್ತೀನಿ ಗುರು, ನಿಮಗೆ ನಾವು ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನೆಕ್ಸ್ಟ್ ಬ್ಲಾಗ್ ತುಂಬ ಇನ್ಫಾರ್ಮೇಟಿವ್ ಬ್ಲಾಗ್ ಆಗಿರುತ್ತೆ. ಅದಕ್ಕೆ ಇದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ವೆರಿ ಕ್ಲೇವರ್. ಏನ್ ಪ್ಲಾನ್ ಅಲ್ಲ, ಸೂಪರ್. ಹೌದಾ? ಓಕೆ ಅಭಿಮಾನಿಗಳನ್ನ ಶಾಂತಿ ರೀತಿ ವರ್ತಿಸ್ಬೇಕು. ಸಖತ್. ಅವನದು ಒಂದು ಪ್ಲಾನ್, ನೀನೇ ಮೆಚ್ಕೋಬೇಕು. ಥ್ಯಾಂಕ್ ಯು. ನೈಸ್. ಭೇಟಿಯಾಗೋಣ. ನಮಸ್ಕಾರ.